Article 32 of the Indian Constitution is an heart and soul of Indian Constitution as it is said by the Dr. B.R. Ambedkar. ಸೊ ಹೌದು, ಆರ್ಟಿಕಲ್ 32 ಏನಿದೆ ಇದು ತುಂಬ ಇಂಪಾರ್ಟೆಂಟ್. ಇಫ್ ಆರ್ಟಿಕಲ್ 32 ಇರಲಿಲ್ಲ ಅಂತಂದರೆ ನಮ್ಮ ಫಂಡಮೆಂಟಲ್ ರೈಟ್ಸ್ಗೆ ಜೀವನೇ ಇಲ್ಲ. ಸೊ ಆರ್ಟಿಕಲ್ 32 ಇಂದ ನಾವು ಏನು ಮಾಡ್ಬೋದು, ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆದರೆ ನಾವು ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಸೊ ನಾವು ಲೋವರ್ ಕೋರ್ಟಿಗೆ ಹೋಗಿ ಹೈಕೋರ್ಟಿಗೆ ಹೋಗಿ ಆಮೇಲೆ ದೆನ್ ಸುಪ್ರೀಂ ಕೋರ್ಟಿಗೆ ಹೋಗಿ ಡಿಸಿಷನ್ ಫೈನಲ್ ಮಾಡ್ಕೊಳ್ಳೋಕೆ ನಾವು ಫಂಡಮೆಂಟಲ್ ರೈಟ್ಸ್ ಏನಾದರೂ ಆದರೆ ಡೈರೆಕ್ಟ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಸೊ ದ್ಯಾಟ್ ಈಸ್ ದ ಪವರ್ ವಿಚ್ ಹ್ಯಾಸ್ ಬೀನ್ ಗಿವನ್ ಬೈ ದಿ ಆರ್ಟಿಕಲ್. ಸೊ ದೇರ್ ಇಸ್ ಒನ್ ಮೋರ್ ಆರ್ಟಿಕಲ್ ಕಾಲ್ಡ್ ಆಸ್ ಆರ್ಟಿಕಲ್ 226. ಸೊ ಇದನ್ನು ಯೂಸ್ ಮಾಡಿ ನಾವು ಹೈಕೋರ್ಟ್ಗೂ ಹೋಗ್ಬೋದು. ಅಂದ್ರೆ ಏನು, ಆರ್ಟಿಕಲ್ 32 ಏನಿದೆ, ಇಟ್ ಇಸ್ ಗಿವಿಂಗ್ ಎ ರೈಟ್ ಟು ಫೈಲ್ ಅ ರಿಟ್ಸ್ ಇನ್ ದಿ ಸುಪ್ರೀಂ ಕೋರ್ಟ್ ಆರ್. ಸೊ ರಿಟ್ಸ್ ಅಲ್ಲಿ ಆರ್ಟಿಕಲ್ 32 ಏನು ಮಾಡಿದೆ, 5 ರಿಟ್ಸ್ ಕೊಟ್ಟಿದೆ. ರಿಟ್ ಆಫ್ ಹೆಬಿಸ್ ಕಾರ್ಪಸ್, ರಿಟ್ ಆಫ್ ಮ್ಯಾಂಡಮಸ್, ರಿಟ್ ಆಫ್ ಪ್ರೊಹಿಬಿಷನ್, ರಿಟ್ ಆಫ್ ಸರ್ಶಿಯೋರೈ ಆ್ಯಂಡ್ ರಿಟ್ ಆಫ್ ಕೋವಾರಂಟ್. 5 ರಿಟ್ಸ್ ಇದೆ. ಈ 5 ರಿಟ್ಸಲ್ಲಿ ಒಂದೊಂದೇ ರಿಟನ್ನು ನೋಡ್ತಾ ಹೋಗೋಣ. ರಿಟ್ ಆಫ್ ಹೆಬಿಸ್ ಕಾರ್ಪಸ್ ಅಂದರೆ ಏನು? ಈ ರಿಟ್ ಆಫ್ ಹೆಬಿಸ್ ಕಾರ್ಪಸ್ ಅಂದರೆ ಏನು, ಇಫ್ ಯಾರಾದರೂ ಇಲ್ಲಿಗಲಿ ಡಿಟೈನ್ ಮಾಡಿದರೆ, ಅನ್ಲಾಫುಲಿ ಡಿಟೈನ್ ಮಾಡಿದರೆ, ಸೊ ಅಂಥ ಸಮಯದಲ್ಲಿ ಅವರ ಸಂಬಂಧಿಕರು ಅಥವಾ ಅವರ ರಿಲೇಟಿವ್ಸ್ ಯಾರಾದರೂ ಹೋಗ್ಬಿಟ್ಟು ನಾವು ರಿಟನ್ನು ಫೈಲ್ ಮಾಡ್ಬೋದು ಎಲ್ಲಿ, ಸುಪ್ರೀಂ ಕೋರ್ಟ್. ಸರ್ ನನ್ನ ಮಗನನ್ನು ಇಲ್ಲಿಗಲಿ ಡಿಟೈನ್ ಮಾಡಿದ್ದಾರೆ, ಸೊ ಹಾಗಾಗಿ ರಿಲೀಸ್ ಮಾಡೋಕ್ಕೆ ಹೇಳಿ. ಸೊ ಅವಾಗ ಕೋರ್ಟ್ ಏನು ಮಾಡುತ್ತೆ, ಕೋರ್ಟ್ ಡೈರೆಕ್ಟ್ ಮಾಡುತ್ತೆ ಟು ರಿಲೀಸ್ ದಿ ಪರ್ಸನ್ ಡಿಟೈನ್ಡ್ ಅನ್ಲಾಫುಲಿ. ಅದನ್ನು ಯಾರ ವಿರುದ್ಧ ತೊಗೊಂಡ್ಬರ್ಬೋದು, ಐದರ್ ಪಬ್ಲಿಕ್ ಅಥಾರಿಟೀಸ್ ಅಂದರೆ ಗೌರ್ಮೆಂಟ್ ಯಾವುದೇ ಇನ್ಸ್ಟಿಟ್ಯೂಷನ್ ಇರಲಿ, ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಗೇನ್ಸ್ಟು ಯಾರಾದರೂ ಇಲ್ಲಿಗಲಿ ಅವ್ರು ಅನ್ಲಾಫುಲಿ ಡಿಟೈನ್ ಮಾಡಿದರೆ ದೆನ್ ಅಂಥ ವಿರುದ್ಧ ಹೇಳ್ಬೋದು. ಮತ್ತು ಪ್ರೈವೇಟ್ ಸಂಸ್ಥೆಗಳ ವಿರುದ್ಧನೂ ಮಾಡ್ಬೋದು. ಯಾವುದಾದ್ರೂ ಪ್ರೈವೇಟ್ ಆರ್ಗನೈಸೇಷನ್ಸ್ ಇದೆ, ಆ ಪ್ರೈವೇಟ್ ಆರ್ಗನೈಸೇಷನ್ಸು ಇಲ್ಲಿಗಲಿ ಡಿಟೈನ್ ಮಾಡಿದೆ ಪರ್ಸನ್ಗೆ ಅಂದರೆ ಅಂಥದ್ರ ವಿರುದ್ಧನೂ ನಾವು ಹೆಬಿಸ್ ಕಾರ್ಪಸನ್ನು ಫೈಲ್ ಮಾಡೋದು. ಸೊ ನೆಕ್ಸ್ಟ್ ರಿಟ್ ಏನಿದೆ, ಮ್ಯಾಂಡಮಸ್ ಅಂತ ಇದೆ. ಸೊ ಯಾವಾಗಲಾದ್ರೂ ಪಬ್ಲಿಕ್ ಅಥಾರಿಟೀಸು ತನ್ನ ಕೆಲಸ ತಾನು ಮಾಡಲಿಲ್ಲ ಅಂತಂದಾಗ ಸೊ ಕೋರ್ಟ್ ಏನು ಮಾಡ್ಬೋದು, ನಾವು ಕೋರ್ಟಿಗೆ ಹೋಗ್ಬಿಟ್ಟು ಡೈರೆಕ್ಷನ್ಸ್ ಕೇಳ್ಬೋದು. ಸೊ ಕೋರ್ಟ್ ಏನು ಯಾವಾಗ ಮಾಡುತ್ತೆ, ಡೈರೆಕ್ಟ್ ಮಾಡುತ್ತೆ ಪಬ್ಲಿಕ್ ಅಥಾರಿಟಿ ದಟ್ ನೀನು ನಿನ್ನ ಕೆಲಸವನ್ನು ಮಾಡಪ್ಪ ಅಂತ ಹೇಳ್ತೀವಿ. ಸೊ ಅದಕ್ಕೇನಂತ ನಾವು ರಿಟ್ ಆಫ್ ಮ್ಯಾಂಡಮಸ್ ಅಂತ ಹೇಳ್ತೀವಿ. ಸೊ ಕ್ಯಾನ್ ಬಿ ಇಶ್ಯೂಡ್ ಅಗೇನ್ಸ್ಟ್ ದಿ ಕಾರ್ಪೊರೇಷನ್ ಆರ್ ಪಬ್ಲಿಕ್ ಅಥಾರಿಟೀಸ್, ಬಟ್ ಪ್ರೈವೇಟ್ ಆರ್ಗನೈಸೇಷನ್ಸ್ ವಿರುದ್ಧ ಇದನ್ನು ಇಶ್ಯೂ ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರೊಹಿಬಿಷನ್, ಲೋವರ್ ಕೋರ್ಟು ತನ್ನ ವ್ಯಾಪ್ತಿ ಬಿಟ್ಟು ಕೆಲಸ ಮಾಡ್ತಾ ಇದೆ ಅಂತಂದಾಗ, ಅಥವಾ ತನಗೆ ಆ ಪವರ್ಸೇ ಇಲ್ಲ ಆದರೂ ತನ್ನ ಪವರ್ಸನ್ನು ಇಲ್ಲದೆ ಇರೋ ಪವರ್ಸನ್ನು ಯೂಸ್ ಮಾಡ್ಕೊಳ್ತಾ ಇದೆ ಅಂದರೆ, ಸೊ ಅಂಥ ಸಮಯದಲ್ಲಿ ಹೈಯರ್ ಕೋರ್ಟ್ ಏನು ಮಾಡ್ಬೋದು, ಲೋವರ್ ಕೋರ್ಟ್ಗೆ ಡೈರೆಕ್ಷನ್ ಕೊಡ್ಬೋದು. ಸೊ ಅವಾಗ ಅದಕ್ಕೇನಂತೀವಿ ನಾವು ರಿಟ್ ಆಫ್ ಪ್ರೊಹಿಬಿಷನ್ ಅಂತ ಕರಿತೀವಿ. ಸೊ ಇದೇನು ಮಾಡುತ್ತೆ, ಟು ಪ್ರಿವೆಂಟ್ ಅ ಲೋವರ್ ಕೋರ್ಟ್ ಆರ್ ಟ್ರಿಬ್ಯುನಲ್ ಫ್ರಮ್ ಎಕ್ಸೀಡಿಂಗ್ ಇಸ್ ಜ್ಯೂರಿಸ್ಡಿಕ್ಷನ್. ಇದನ್ನು ಯಾರ ವಿರುದ್ಧ ಇಶ್ಯೂ ಮಾಡ್ಬೋದು, ಟ್ರಿಬ್ಯುನಲ್ಸ್ ಆರ್ ಸರ್ಶಿಯೋರೈ. ಸೊ ಲೋವರ್ ಕೋರ್ಟು ತನ್ನ ವ್ಯಾಪ್ತಿಯಲ್ಲೇ ಇಲ್ಲದೆ ಇರುವಂಥ ಪವರ್ಸ್ಗಳನ್ನು ಯೂಸ್ ಮಾಡಿಕೊಂಡು, ಕಾರ್ಯವನ್ನು ಯೂಸ್ ಮಾಡಿಕೊಂಡು ಅದನ್ನು ಆರ್ಡರನ್ನು ಪಾಸ್ ಮಾಡಿದರೆ ಅಂಥ ಆರ್ಡರನ್ನು ಕ್ವಾಶ್ ಮಾಡುವಂಥ ಪವರು ಹೈಯರ್ ಕೋರ್ಟಿಗಿದೆ, ದಟ್ ಈಸ್ ಹೈಕೋರ್ಟ್ಗೆ ಆರ್ ಸುಪ್ರೀಂ ಕೋರ್ಟಿಗಿದೆ. ಅಂಥ ಸಮಯದಲ್ಲಿ ರಿಟ್ ಆಫ್ ಸರ್ಶಿಯೋರೈಯನ್ನು ಇಶ್ಯೂ ಮಾಡುತ್ತೆ. ಅದು ಟು ಕ್ವಾಶ್ ಅನ್ ಆರ್ಡರ್ ಪಾಸ್ಡ್ ಬೈ ದಿ ಲೋವರ್ ಕೋರ್ಟ್ ಆರ್ ಟ್ರಿಬ್ಯುನಲ್ ಆರ್ ಅಥಾರಿಟಿ, ಎನಿ ಅಥಾರಿಟಿ. ಯಾವುದಾದ್ರೂ ಸೆಮಿ ಜುಡಿಷಿಯಲ್ ಅಥಾರಿಟೀಸ್ ಇದ್ದಾವೆ ಅಂದರೆ ಅವ್ರು ಏನಾದರೂ ಆ ಆರ್ಡರನ್ನು ಪಾಸ್ ಮಾಡಿದರೆ ಸೊ ಆ ಆರ್ಡರನ್ನು ಕ್ವಾಶ್ ಮಾಡುವಂಥ ಪವರು ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ಗಿದೆ. ದಟ್ ಈಸ್ ಕಾಲ್ಡ್ ಆಸ್ ಅ ರಿಟ್ ಆಫ್ ಸರ್ಶಿಯೋರೈ. ಯಾವಾಗುತ್ತೆ, ಓನ್ಲಿ ವೆನ್ ದೇ ಹ್ಯಾವ್ ಲ್ಯಾಕ್ ದಿ ಜುರಿಸ್ಡಿಕ್ಷನ್ ಆರ್ ದೇ ಹ್ಯಾವ್ ಎಕ್ಸೆಸಿವ್ಲಿ ಯೂಸ್ಡ್ ದೇರ್ ಪವರ್ಸ್, ಓಕೆ, ದ ಪವರ್ಸ್ ವಿಚ್ ಆರ್ ನಾಟ್ ವಿತ್ ದೆಮ್, ಓಕೆ. ಸೊ ಎಕ್ಸೆಸಿವ್ ಜುರಿಡಿಕ್ಷನ್, ಲ್ಯಾಕ್ ಆಫ್ ಜುರಿಡಿಕ್ಷನ್. ಕೂ ವಾರಂಟು. ಸೊ ಕೂ ವಾರಂಟು ಅಂದ್ರೇನು, ಯಾರಾದರೂ ಅನ್ಕ್ವಾಲಿಫೈಡ್ ಪರ್ಸನ್ ಇಫ್ ಹಿ ಈಸ್ ಹೋಲ್ಡಿಂಗ್ ಎ ಪೊಸಿಷನ್ then we can directly go to the Supreme Court and file a quo warranto. By what authority you are sitting on that chair? ಆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಕೆಲವು ಅರ್ಹತೆಗಳು ಇರ್ತವೆ. ಅಂದರೆ ಈಗ ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀವಿ ಅಂದರೆ ಕ್ವಾಲಿಫಿಕೇಷನ್ಸ್ ಅಂತ ಕೊಟ್ಟಿರ್ತಾರೆ. ಆ ಕ್ವಾಲಿಫಿಕೇಷನ್ಸಲ್ಲಿ ಎಲ್ಲ ಕ್ವಾಲಿಫಿಕೇಷನ್ಸ್ ಫುಲ್ಫಿಲ್ ಆದರೆ ಮಾತ್ರ ನಾವು ಆ ಪೊಸಿಷನ್ನ ಹೋಲ್ಡ್ ಮಾಡ್ಬೋದು. ಸಪೋಸ್ ನಾವು ಯಾವುದಾದ್ರೂ ಕ್ವಾಲಿಫಿಕೇಷನ್ ಫುಲ್ಫಿಲ್ ಮಾಡಿಲ್ಲ ಅಂದರೆ ದೆನ್ ನಾವು ಅಲ್ಲಿ ಹೋಗ್ಬಿಟ್ಟು ಸೀಟನ್ನು ಹೋಲ್ಡ್ ಮಾಡ್ಬೋದು. ನೋಡ್ತೀರಾ, ಯಾರಾದ್ರೂ ಏನೋ ಈಗ ರೀಸೆಂಟಾಗಿ ಒಂದು ಪುಣೆದಲ್ಲಿ ಕೇಸ್ ಬಂತಲ್ಲ, ಸೊ ಅಂದರೆ ನಮಗೆ ಕೋಟಾ ಇರುತ್ತೆ, ಆ ಕೋಟಾದಲ್ಲೂ ನಾವು ಕ್ಲೇಮ್ ಮಾಡ್ಕೋತಾ ಇದ್ದೀವಿ ಅಂದರೆ ಅದನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು. ಓಕೆ, ಬಿಕಾಸ್ ನಾನು ಅದಕ್ಕೆ ಆ ಕೋಟಾವನ್ನು ಕ್ಲೇಮ್ ಮಾಡ್ಕೊಳ್ಳೋಕೆ ಕ್ವಾಲಿಫೈಡ್ ಇಲ್ಲ, ಸೊ ಹಾಗಾಗಿ ನನಗೆ ಡಿಸ್ಕ್ವಾಲಿಫೈ. ಒಂದು ಕೇಸ್ ಬರುತ್ತೆ KN ಶ್ರೀವಾಸ್ತವ್ ಕೇಸ್ ಅಂತಂದ, ಅದರಲ್ಲಿ ಹೈಕೋರ್ಟ್ ಜಡ್ಜನ್ನು ಅಪಾಯಿಂಟ್ ಮಾಡ್ತಾರೆ. ಹೈಕೋರ್ಟ್ ಜಡ್ಜನ್ನು ಅಪಾಯಿಂಟ್ ಮಾಡೋಕ್ಕೆ ಕೆಲವು ರೂಲ್ಸ್ ಇದೆ. ಆ ರೂಲ್ಸಲ್ಲಿ ಏನಂತ ಇನ್ನೂ ಒಂದು ರೂಲ್ ಎಕ್ಸ್ಟ್ರಾ ರೂಲ್ ಏನಿದೆ ಅಂತಂದರೆ, ಸೊ ಎನಿವನ್ ಹೂ ಇಸ್ ಹೋಲ್ಡಿಂಗ್ ಎ ಜುಡಿಷಿಯಲ್ ಆಫೀಸ್ ಅಂತ ಇದೆ. ವಾಟ್ ಈಸ್ ದ್ಯಾಟ್ ಕೈಂಡ್ ಆಫ್ ಜುಡಿಷಿಯಲ್ ಆಫೀಸ್? ಸೊ ಈವನ್ ಪರ್ಸನ್ ಹೂ ಇಸ್ ಸರ್ವಿಂಗ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಲಾ ಈಸ್ ಆಲ್ಸೋ ಇಕ್ವಾಲೆಂಟ್ ಟು ದಿ ಜುಡಿಷಿಯಲ್ ಆಫೀಸಾ ಅಂತ ಕ್ವಶನ್ ಬಂದು. ಸೊ ಅಂಥವರನ್ನು ಹೈಕೋರ್ಟ್ ಜಡ್ಜ್ ಅಂತ ಅಪಾಯಿಂಟ್ ಮಾಡ್ತಾರೆ. ಹೈಕೋರ್ಟ್ ಜಡ್ಜ್ ಅಂತ ಅಪಾಯಿಂಟ್ ಮಾಡಿದಾಗ ಕೋ ವಾರಂಟು ಅವ್ರ ವಿರುದ್ಧ ಫೈಲ್ ಆಗುತ್ತೆ. ಸೊ ಫೈಲ್ ಆದಾಗ ಸುಪ್ರೀಂ ಕೋರ್ಟ್ ಆ ಕೇಸನ್ನು ನೋಡಿ ದೆನ್ ಇಟ್ ಸೇಸ್ ದ್ಯಾಟ್ ಸೊ ನೀವು ಆ ಪೊಸಿಷನ್ ಹೋಲ್ಡ್ ಮಾಡೋಕ್ಕೆ ಅರ್ಹತೆ ಇಲ್ಲ. ಯಾಕೆ? ಬಿಕಾಸ್ ಸಮ್ವನ್ ಹೂ ಹ್ಯಾಸ್ ಬೀನ್ ದ ಜಡ್ಜ್ ಆಫ್ ಡಿಸ್ಟ್ರಿಕ್ಟ್ ಕೋರ್ಟ್ ಫಾರ್ ಸೋ ಮೆನಿ ಇಯರ್ಸ್. ಸೊ ಅಂಥವ್ರು ಮಾತ್ರ ಆ ಪೊಸಿಷನ್ನ ಹೋಲ್ಡ್ ಮಾಡ್ಬೋದು, ಇಲ್ಲಾಂದರೆ ನೀವು ಹೋಲ್ಡ್ ಮಾಡೋಕ್ಕೆ ಸಾಧ್ಯವಿಲ್ಲ. KN ಶ್ರೀವಾಸ್ತವ್ ಕೇಸ್ ಅಂತ ಫೇಮಸ್ ಕೇಸ್. So ಅದಕ್ಕೆ to inquire into the legality of the persons claiming a public office. So that will be the. So these are the 5 important traits which are helpful for all the examination. ಎಲ್ಲ ಎಕ್ಸಾಮ್ಸ್ಗೂ ಇದು ಹೆಲ್ಪ್ಫುಲ್ ಆಗುತ್ತೆ.